ಸೈಲೆಂಟ್ ಆಗಿದ್ದೀರಾ? ಏನಾದ್ರೂ ಮಾತಾಡಿ. ಛಾಯಾ ಮೇಡಮ್ ಮೂಡ್ ಸರಿ ಹೋಯ್ತಾ? ಈ ರೂಮಿಗೆ ಬಂದ್ಮೇಲೂ ಅವಳ ವಿಷಯ ಬೇಕಾ? ಸಾರಿ, ಹಾಗೆಲ್ಲ ಪರ್ಸನಲ್ ವಿಷಯ ಕೇಳಬಾರ್ದು. ಏನ್ ರೇಗಿಸ್ತಿದ್ಯಾ? ಇಲ್ಲ, ಇರೋದನ್ನೇ ಹೇಳ್ತಿದ್ದೀನಿ. ಕೊಬ್ಬು ಕೊಬ್ಬು ಏನ್ ಮಾಡ್ತೀಯ? ಸರಿ, ನನ್ನ ಹಿಂದೆ ಕೈಯಲ್ಲಿ ಏನ್ ಬಚ್ಚಿಟ್ಕೊಂಡಿದ್ದೀನಿ ಅಂತ ಕೇಳಲ್ವಾ? ನಾನ್ ನೋಡ್ಲಿಲ್ಲ. ಹೋ, ಛಾಯಾ ಮೇಡಮ್ ಹೀಗೆ ನಿಮ್ ಕೈ ಹಿಡ್ಕೊಂಡಿದ್ರು ಅನ್ಸತ್ತೆ. ಅದಕ್ಕೆ ಬಿಡೋಕ್ ಮನ್ಸಿಲ್ಲ ಅಲ್ವಾ? ಬೇಕು ಬೇಕು ಅಂತಾನೆ ಹೀಗೆ ಆಡ್ತಿದ್ಯಲ್ವಾ ನೀನು? ನನಗ್ ಗೊತ್ತು ಚಿಕ್ಕಿ, ನಾನ್ ನಿನಗೆ ಹೇಳ್ದೆ ಕೇಳದೆ ಹೋಗಿದ್ದಕ್ಕೆ ನಿಂಗೆ ಕೋಪ ಬಂದಿದೆ ಅಂತ. ಅದಕ್ಕೆ ಹಿಂಗಾಡ್ತಿದ್ಯಾ ಅಲ್ವಾ? ಕೋಪನಾ? ಇಲ್ಲಪ್ಪ, ಕೋಪ ಬರೋದು ಫ್ರೆಂಡ್ ಮೇಲೆ ಮತ್ತೆ ಗಂಡನ್ ಮೇಲೆ ಕಣೋ. ಅಲ್ಲಲ್ಲ, ಫ್ರೆಂಡ್ ಮೇಲೆ ಮತ್ತೆ ಗಂಡನ್ ಮೇಲೆ. ನೀನ್ ನನ್ನ ಹೋಗೋ ಬಾರೋ ಅಂತ ಕರೆದಾಗ್ಲೇ ಚೆನ್ನಾಗಿರ್ತಿತ್ತು. ಕೊನೆ ಪಕ್ಷ ಜಗಳ ಮಾಡ್ಕೊಂಡಾದ್ರೂ ನೆಮ್ಮದಿಯಾಗಿರ್ಬೋದಾಗಿತ್ತಾ? ಮತ್ತೀಗ ಸೇಮ್ ಟು ಸೇಮ್ 50 ವರ್ಷದ ಮುದುಕಿ ಆಡ್ದಂಗ್ ಆಡ್ತಿದೀಯಾ. ಅಯ್ಯೋ, ನಾವಿಬ್ರು ಗಂಡ ಹೆಂಡ್ತಿನೇ ಅಲ್ಲ ಅಂದ್ಮೇಲೆ ನಾನ್ ಯಾಕೆ ಹಾಗೆ ನಡ್ಕೊಳ್ಳಿ? ಇನ್ನು 5 ತಿಂಗಳು ಅಷ್ಟೇ ನಮ್ ಸಂಬಂಧ ಇರೋದು. ಈ ಮದ್ವೆ ಅನ್ನೋ ಒಪ್ಪಂದಕ್ಕೆ 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಾನು. ಹೆಸರಿಗೆ ಮಾತ್ರ ನಾನ್ ನಿನ್ ಗಂಡ. ಹೆಸರಿಗೆ ಮಾತ್ರ ನಾನ್ ನಿನ್ ಹೆಂಡ್ತಿ. ನಮ್ಮಿಬ್ರು ಮಧ್ಯೆ ಪ್ರೀತಿಗ್ ಜಾಗ ಇಲ್ಲ. ನಮ್ ಸ್ವಾರ್ಥ ಬಿಟ್ರೆ ನಮ್ಮಿಬ್ರು ಮಧ್ಯೆ ಬೇರೆ ಯಾವ ಭಾವನೆಗೂ ಜಾಗ ಇರೋದಿಲ್ಲ. ಸರಿ, ನಿಮ್ ಕೈನಲ್ಲಿ ಏನಿದೆ ಅಂತ ಹೇಳಲೇ ಇಲ್ಲ. ಅದು ಮಾರ್ಕೆಟಿಗೆ ಹೋಗಿದ್ದೆ, ನಿಂಗೆ ಇಷ್ಟ ಆಗ್ಬೋದು ಅಂತ ಬಳೆ ತಗೊಂಬಂದೆ.